ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಿನ ಮಿಥುನ ರಾಶಿಯವರ ಸಂಪೂರ್ಣವಾದಂತ ಮಾಸ ಭವಿಷ್ಯ. ಈ ತಿಂಗಳಿನಲ್ಲಿ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ನಿಮ್ಮ ಭವಿಷ್ಯ ಬದಲಾವಣೆ ಆಗುತ್ತಾ, ಮತ್ತೆ ನಿಮ್ಮ ಗೊಂದಲಗಳಿಗೆ ಈ ತಿಂಗಳಿನಲ್ಲಿ ಅಂತ್ಯ ಯಾವ ರೀತಿ ಆಗುತ್ತೆ, ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ಒಂದು ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಮಿಥುನ ರಾಶಿಯವರು ಒಂಥರ ಚಾತುರ್ಯ ಹೊಂದಿರುವಂತ ವ್ಯಕ್ತಿಗಳು. ಆದರೆ ಹೆಚ್ಚು ಯೋಚನೆ ಕೆಲವೊಮ್ಮೆ ಮಾಡುವಂತ ಒಂದು ವ್ಯಕ್ತಿ ಹೊಂದಿರ್ತಾರೆ. ಗೊಂದಲ ತರುವಂತ ಸಾಧ್ಯತೆಗಳಿದೆ. ಹೆಚ್ಚು ಯೋಚನೆ ಮಾಡೋದ್ರಿಂದ ಒಂದಿಷ್ಟು ಗೊಂದಲಗಳು ಉಂಟಾಗುವ ಸಾಧ್ಯತೆಗಳಿದೆ. ಮತ್ತೆ ಈ ತಿಂಗಳು ನಿಮ್ಮ ನಿರ್ಧಾರವೇ ನಿಮ್ಮ ದಾರಿಯನ್ನ ತೋರಿಸುತ್ತದೆ. ಇನ್ನು ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಗುರು ನಿಮ್ಮ 8ನೇ ಮನೆಯಿಂದ 9ನೇ ಮನೆಗೆ ಸಂಚಾರವನ್ನು ಮಾಡುತ್ತಿದ್ದಾನೆ. ಇದರಿಂದ ನಿಧಾನವಾಗಿ ಅದೃಷ್ಟ ನಿಮ್ಮ ಕಡೆ ತಿರುಗುವಂತ ಸಾಧ್ಯತೆಗಳಿದೆ. ಇದುವರೆಗೆ ಇದ್ದಂತ ಅಡಚಣೆಗಳು ನಿಮಗೆ ಈ ಒಂದು ತಿಂಗಳಿನಲ್ಲಿ ಕಡಿಮೆಯಾಗುವಂತ ಸೂಚನೆಗಳು ಇದೆ. ಇನ್ನು ಶುಕ್ರ ನಿಮ್ಮ ಒಂದು ಮನೆಯಿಂದ 4ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ, 4ನೇ ಮನೆಯಿಂದ 5ನೇ ಮನೆಗೆ ಹೋಗುವುದರಿಂದ ಇದರಿಂದ ನಿಮಗೆ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಮತ್ತು ಹೊಸ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುತ್ತೆ. ಇನ್ನು ರಾಹು ಮೊದಲನೇ ಮನೆಯಲ್ಲಿ ಅಂದ್ರೆ 1ನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ನಿರ್ಧಾರಗಳಲ್ಲಿ ಒಂದಿಷ್ಟು ಜಾಗ್ರತೆ ಇರುವಂತದ್ದು ಒಳ್ಳೆಯದು. ಇನ್ನು ಕೆಲಸದ ವಿಷಯದಲ್ಲಿ ನೋಡೋದಾದ್ರೆ ಹೊಸ ದಾರಿಯನ್ನ ಕಾಣಬಹುದು, ಆದರೆ ನೀವು ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬಾರದು. ಹಣದ ವಿಷಯದಲ್ಲಿ ಸ್ವಲ್ಪ ಮಿಶ್ರ ಫಲ ಕಂಡು ಬರುತ್ತೆ. ಹೆಚ್ಚು ಖರ್ಚು ಮಾಡುವ ಸಾಧ್ಯತೆಗಳಿದೆ. ಸಂಬಂಧಗಳಲ್ಲಿ ನೋಡೋದಾದ್ರೆ ಮಾತನಾಡುವ ರೀತಿಗೆ ಜಾಗ್ರತೆ ಇರುವಂತದ್ದು ಒಳ್ಳೆಯದು. ಇನ್ನು ನಿಮ್ಮ ಮಾತು ತಪ್ಪಾಗಿ ಬೇರೆಯವರಿಗೆ ಅರ್ಥವಾಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಮಾತಿನ ಕಡೆ ಗಮನ ಕೊಡಿ. ಹಾಗಾಗಿ ಈ ಒಂದು ತಿಂಗಳಿನಲ್ಲಿ ಮಿಥುನ ರಾಶಿಯವರು ಮಾಡಬೇಕಾದಂತ ಪರಿಹಾರಗಳು ಏನೆಂದ್ರೆ, ಪ್ರತಿ ಬುಧವಾರ ಹಸಿರು ಹಣ್ಣು ಅಥವಾ ಸೊಪ್ಪು ದಾನ ಮಾಡಿ, ಅಥವಾ ವಿಷ್ಣುವಿನ ನಾಮ ಸ್ಮರಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ತಿಂಗಳು ನಿರ್ಧಾರ ಮುಖ್ಯವಾಗಿರುತ್ತೆ. ಯೋಚಿಸಿ ನಡೆದುಕೊಂಡರೆ ಮಾತ್ರ ಯಶಸ್ಸು ಸಿಗುವಂತದ್ದು ಖಚಿತವಾಗಿರುತ್ತೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.